ಒಂದು ಆಸೆ ಅದು. ಸೊ ಆ ಒಂದು ಪ್ರಯತ್ನ ಇದು. ಈ ಥರ ಒಂದು ಮೆಟಫರಿಕ್ ಸಿನಿಮಾ ಅಂತಲೇ ಹೇಳಬೇಕಿದು. ಯಾಕಂದ್ರೆ ಪ್ರತಿಯೊತ್ತಿ ನೀವು ಒಂದ್ಸತಿ ನೋಡಿದಾಗ ಒಂದೇನೋ ಕಾಣಿಸುತ್ತೆ ನಿಮಗೆ, ಅದ್ರ ಹುಡುಕಿದಾಗ ಇನ್ನೊಂದು ಕಾಣಿಸುತ್ತೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ. ಆ ಥರ ಒಂದು ಪ್ರಯತ್ನ ಈ ಪಿಕ್ಚರು. ಈ ಚಿತ್ರ ಏನಂದ್ರೆ ಒಂದೊಂದು ವಿಷಯ, ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಲ್ಲೊಬ್ಬ ಕ್ಯಾರೆಕ್ಟರ್ ಸ್ವಲ್ಪ ಹೈಟ್ ಇದಾನೆ ಅಂದ್ರೆ ಅರ್ಥ ಇರುತ್ತೆ, ಉಳ್ಳಿಗಿದಾನೆ ಅಂದ್ರೆ ಅರ್ಥ ಇರುತ್ತೆ, ದಪ್ಪಗಿದಾನೆ ಒಂದು ಅರ್ಥ ಇರುತ್ತೆ, ಒಂದೇನೋ ಲೊಕೇಶನ್ ಒಂದು ಬೇರೆ ಥರ ಇರುತ್ತೆ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊತೀರ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದ್ದೀನಿ. ಯಾಕಂದರೆ ಅದು ನೀವು ಯಾವತ್ತೋ ಪ್ರೂವ್ ಮಾಡಿಬಿಟ್ಟಿದ್ದೀರ. ಬುದ್ಧಿವಂತರು, ಆಡಿಯನ್ಸ್ ಯಾವತ್ತು ಬುದ್ಧಿವಂತರು ಅಂತ ಪ್ರತಿಯೊತ್ತಿ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ, ಸಿನಿಮಾದವ್ರು ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಜನಕ್ಕೆ ಇದೇ ಬೇಕೇನೋ, ಜನಕ್ಕೆ ರೆಗ್ಯುಲರ್ ಕೊಡಬೇಕು ಅನ್ಕೊತಾ ಇರ್ತೀವಿ ನಾವು. ಬಟ್ ನಾನು ನಿರ್ದೇಶಕನ ಕ್ಯಾಪ್ ಹಾಕೋತಿದ್ದಂಗೆ ನನಗೆ ಅನ್ಸೋದು, ಹ್ಯಾಟ್ಸ್ ಆಫ್, ಅವ್ರಿದ್ದಾರೆ ಬಿಡು, ಏನು ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು, ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ಥರ ಒಂದು ಪ್ರಯತ್ನ ಈ ಚಿತ್ರ.